ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೇದವರು ನಾಳೆ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳಿದುಕೊಳ್ತಿದೀವಿ. ಹಾಗೆ KCET ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಏನಿದೆ ಅದ್ರ ಬಗ್ಗೆ ಕೂಡ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದೀವಿ. ಮೊದಲಾಗಿ ನಮ್ಮ ಕೇದವರು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು. ಅದರ ಪ್ರಕಾರ ನಾಳೆ ಆಗಸ್ಟ್ 7 ಮಧ್ಯಾಹ್ನ 2 ಗಂಟೆಯ ನಂತರ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಂತ ಈಗ ಮಧ್ಯಾಹ್ನ 2 ಗಂಟೆಯ ನಂತರ ಅಂತ ಹೇಳಿದಾರಂತ ನೀವು 2 ಗಂಟೆಗೆನೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಕುಳಿತುಕೊಂಡ್ರೆ ಆಗ್ಲೇ ನಿಮಗೆ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಆಗದೇ ಇರಬಹುದು. ಸ್ವಲ್ಪ ಲೇಟ್ ಆಗಬಹುದು. ಅಂದ್ರೆ ನಾಳೆ ಸಂಜೆ 5 ಗಂಟೆ 6 ಗಂಟೆ ಅಥವಾ ಅದಕ್ಕಿಂತ ಸ್ವಲ್ಪ ಲೇಟ್ ಆಗಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಆಗಬಹುದು. ಸರಿನಾ? ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೀವೀಗ ಅಕಸ್ಮಾತ್ ಆಗಿ 2 ಗಂಟೆಗೆನೆ ರಿಸಲ್ಟ್ ಬರುತ್ತೆ ಅಂತ ಕುಳಿತುಕೊಂಡ್ರೆ ಅಕಸ್ಮಾತ್ ಆಗಿ ಈಗ 3 o'clock ಆಯ್ತು 4 o'clock ಆಯ್ತು. ಸೊ ಆ ಟೈಮ್ ಏನಿರುತ್ತೆ 1 hour 2 hour ಅದನ್ನ ಕಳೆಯೋದು ತುಂಬಾ ಕಷ್ಟ ಆಗಿರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳಿದೆ ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ಅಕಸ್ಮಾತ್ ಆಗಿ ಲೇಟ್ ಆಯ್ತು ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸರಿನಾ? KEDವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕು. ನಂತರ ಅದೇ ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ, ಬರುತ್ತೆ. ನಾಳೆ ರಿಸಲ್ಟ್ ಬರುತ್ತೆ 2 ಗಂಟೆ ನಂತರ ಅಂತ ಹೇಳಿದ್ರೆ ಯಾವ ಬೇಕಾದ್ರೂ ಬರ್ಬೋದು, ಬಟ್ ಬರುತ್ತೆ. ಅದ್ರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಹಲವಾರು ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ಫೀ ಪೇಮೆಂಟ್ ಮಾಡೋದಿರತ್ತ ಅಂತ ಕೇಳಿದ್ರು. ಫೀ ಪೇಮೆಂಟ್ ಮಾಡೋದಿರಲ್ಲ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಟ್ರಯಲ್ ರೌಂಡ್, ಫೀ ಪೇಮೆಂಟ್ ಮಾಡೋದಿರಲ್ಲ. ಹಾಗೆ ಚಾಯ್ಸ್ ಎಂಟ್ರಿ ಏನಿರುತ್ತೆ ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಇರಲ್ಲ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ನಂತರ ಚಾಯ್ಸ್ ಎಂಟ್ರಿನೂ ಇರಲ್ಲ, ಹಾಗೆ ಫೀ ಪೇಮೆಂಟ್ ಮಾಡೋದು ಕೂಡ ಇರಲ್ಲ. ಹಾಗಿದ್ರೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ? ಫಸ್ಟ್ ರೌಂಡ್ನ ರಿಯಲ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅದನ್ನ ನೀವು ಕೇಳೋದಾದ್ರೆ ಈಗ ರಿಲೀಸ್ ಮಾಡಿರುವಂತಹ ಶೆಡ್ಯೂಲ್ ಪ್ರಕಾರ ಆಗಸ್ಟ್ 21ನೇ ತಾರೀಕಿಗೆ ಈ ಒಂದು ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗತ್ತೆ ಅಂತ ಹೇಳಿದ್ದಾರೆ. ನಂತರ ಈಗ ನಾಳೆ ಆಗ್ತಿರೋದು ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್. ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗೋಕ್ಕಿಂತ ಮೊದಲು ಮತ್ತೊಮ್ಮೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅಂದ್ರೆ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರ ನಂತರ ಯಾವ ಹೇಳಿ ಆಗಸ್ಟ್ 21ಕ್ಕೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ರಿಯಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಅಂತ ಹೇಳಿದ್ರೆ ನೀವು ಅಡ್ಮಿಷನ್ ಮಾಡ್ತಾ ಅಂತ ಹೇಳಿದ್ರೆ ಫೀಸ್ ಅನ್ನ ಪೇ ಮಾಡೋದಿರುತ್ತೆ. ನಂತರ ಅಡ್ಮಿಷನ್ ಮಾಡ್ತೀರಾ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಈ ಪ್ರೊಸೆಸ್ ಮಾಡೋದಕ್ಕೆ ಚಾಯ್ಸ್ ಎಂಟ್ರಿ ಕೂಡ ಇರುತ್ತೆ. ಚಾಯ್ಸ್ ಎಂಟ್ರಿಲಿ 4 ಚಾಯ್ಸ್ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ವಿಡಿಯೋನ ಚೆಕ್ ಮಾಡ್ಬೋದು. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಬೇರೆ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.